ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಹಾಗೂ ಅಧ್ಯಾತ್ಮ ಚಿಂತಕರು ಮಾತಾಡ್ತಾ ಇರೋದು. ಈ ಒಂದು ಮಂಜುನಾಥ್ ಅಡ್ವೊಕೇಟ್ ಎಂಬುವಂತಹ ಕಾನೂನಿನ ಚಾನಲನ್ನು ಮತ್ತೆ ಈಗ ನೂತನವಾಗಿ ಜನರಿಗೆ ನ್ಯಾಯ, ನೀತಿ, ಧರ್ಮ ಇವುಗಳ ಪರಿಚಯ ಮಾಡಬೇಕು ಅಂತ ಹೇಳಿ ಈ ಒಂದು ಅಂತರ್ಯಾಮಿ ಸ್ಪಿರಿಚುಯಲ್ ಎಂಬುವಂತಹ ಹೊಸ ಚಾನಲನ್ನು ಓಪನ್ ಮಾಡಿದ್ದೇನೆ. ಇದರ ಮುಖಾಂತರ ಆಧ್ಯಾತ್ಮಿಕ ವಿಚಾರಗಳನ್ನು ನೀಡ್ತಾ ಬರ್ತೇನೆ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಇವತ್ತು ಈ ಒಂದು ಸ್ವತ್ತಿಗೆ ಸಂಬಂಧಪಟ್ಟಂತೆ ಹಳೆಯ ದಾಖಲೆಗಳಲ್ಲಿ ಒಬ್ಬರ ಪರವಾಗಿ ಮತ್ತೊಬ್ಬರು ನಾನೇ ಅವರು ಅಂತ ಹೇಳಿ ದಾಖಲೆಗಳನ್ನು ಮಾಡಿಸಿಕೊಂಡು ಬಿಟ್ಟಿರೋವಂಥದ್ದು, ಮತ್ತು ರಾಮಯ್ಯ ಒರಿಜಿನಲ್ ರಾಮಯ್ಯ ಬದಲಿಗೆ ಡೂಪ್ಲಿಕೇಟ್ ರಾಮಯ್ಯ, ನಾನೇ ಒರಿಜಿನಲ್ ರಾಮಯ್ಯ ಅಂತ ಹೇಳಿ ಸಹಿ ಮಾಡಿಬಿಡುವಂಥದ್ದು. ಯಾಕಂದರೆ ಹಳೆಯ ದಾಖಲೆಗಳಲ್ಲೆಲ್ಲ ಈ ಫೋಟೋಗಳಾಗಲಿ, ಫೋಟೋ ಮೇಲೆ ಸೈನ್ ಆಗಲಿ, ಇದು ಯಾವುದು ಇರ್ತಾ ಇರಲಿಲ್ಲ. ಮತ್ತು ತಂಬುಗಳು ಕೆಲವು ಸತಿ ತಗೊಂಡಿರೋದಿಲ್ಲ, ಸಹಿಗಳು ಯಾರ್ಯಾರ್ದೋ ಇರುತ್ತೆ. ಈ ರೀತಿಯಾದಂತಹ ಒಂದು ಸಂದರ್ಭಗಳಲ್ಲಿ ಏನು ಮಾಡೋದು? ಇಂಪರ್ಸೊನೇಟಿಂಗ್ ಡಾಕ್ಯುಮೆಂಟ್ ಅಂತ ಹೇಳಿ ನಾವು ಲೀಗಲ್ ಆಗಿ ಕರಿತೇವೆ. ಅಂದರೆ ದಾಖಲೆಗಳನ್ನು ಸೃಷ್ಟಿಸುವುದು, ಅಸಲು ದಾಖಲೆಗಳಂತೆಯೇ ಕಾಣುವಂತೆ ನಕಲು ದಾಖಲೆಗಳನ್ನು ಸೃಷ್ಟಿ ಮಾಡುವಂಥದ್ದು, ಫೇಕ್ ಡಾಕ್ಯುಮೆಂಟ್ಗಳನ್ನು ಒರಿಜಿನಲ್ ಥರನೇ ಮಾಡುವಂಥದ್ದು, ಫೇಕ್ ಸೈನ್ಗಳನ್ನು ಒರಿಜಿನಲ್ ಸಹಿ ಥರನೇ ಮಾಡಿಬಿಟ್ಟು ಅವರೇ ಮಾಡಿಕೊಟ್ಟಿದ್ದಾರೆ ಅನ್ನೋ ಥರದಲ್ಲಿ ಡಾಕ್ಯುಮೆಂಟ್ಗಳನ್ನು ಸೃಷ್ಟಿ ಮಾಡಿಬಿಡ್ತಕ್ಕಂಥದ್ದು. ಈ ರೀತಿಯಾಗಿ ಇರುತ್ತೆ. ಇದನ್ನು ಇಂಪರ್ಸೊನೇಟಿಂಗ್ ಡಾಕ್ಯುಮೆಂಟ್ ಅಂತ ಹೇಳಿ ಕರೆಯಲಾಗುತ್ತೆ. ಒಬ್ಬರ ಪರವಾಗಿ ಮತ್ತೊಬ್ಬರು ನಾನು ಅವರೇ ಅಂತ ಹೇಳಿ ಸಾಕಷ್ಟು ಸ್ಟೇಲ್ ಡೀಡ್ಗಳನ್ನು ಮಾಡಿಕೊಟ್ಟಿರೋದು ನಾನು ಸಾಕಷ್ಟು ದಾಖಲೆಗಳನ್ನು ಈ ರೀತಿಯಾಗಿ ನೋಡಿದ್ದೇನೆ. ಹಳೆ ದಾಖಲೆಗಳಲ್ಲಿ ನೋಡಿದ್ದೇನೆ. ಕೆಲವೊಮ್ಮೆ ವಯಸ್ಸಾದಂಥವರು ತೀರಿ ಹೋಗಿರ್ತಾರೆ, ಮತ್ತು ಕೆಲವರು ಸೇಲ್ ಅಗ್ರಿಮೆಂಟ್ಗಳನ್ನು ಮಾಡ್ಕೊಂಡು ಬಿಟ್ಟಿರ್ತಾರೆ. ಸೇಲ್ ಡೀಡ್ಗಳು ಮಾಡಿಕೊಳ್ಳೋದಕ್ಕೆ ಆ ಪಾರ್ಟಿಗಳಲ್ಲಿ ಇರೋದೇ ಇಲ್ಲ, ಅಥವಾ ಸೇಲ್ ಅಗ್ರಿಮೆಂಟ್ ಮಾಡಿಕೊಟ್ಟು ಹೊಟ್ಟೋಗಿರ್ತಾರೆ, ತಗೊಂಡು ಬೇರೆಯವರು ಅವ್ರು ಬಂದೇ ಇರೋದಿಲ್ಲ. ಇಂತಹ ಸಂದರ್ಭಗಳಲ್ಲಿ ನಾನೇ ಅವರು ಅಂತ ಹೇಳಿ, ಉದಾಹರಣೆಗೆ ರಾಮಯ್ಯ ಅನ್ನೋನು ಕ್ರಯಪತ್ರ ಮಾಡಿರ್ತಾನೆ, ಕ್ರಯದ ಕರಾರು ಪತ್ರವನ್ನು ಮಾಡಿಕೊಟ್ಟಿರ್ತಾನೆ. ಆಮೇಲೆ ಅವರು ಈ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿರೋರಿಗೆ ರಾಮಯ್ಯ ಅನ್ನೋರು ಸಿಕ್ಕೇ ಇರೋದಿಲ್ಲ, ಅವರು ಎಲ್ಲಿದ್ದಾರೆ ಅನ್ನೋದು ಕೂಡ ಗೊತ್ತಿರೋಲ್ಲ. ಸರಿಸುಮಾರು ಒಂದು 15, 20, 30 ವರ್ಷಗಳಾದರೂ ಅವರು ಬಂದಿರೋದಿಲ್ಲ. ಆಗ ಏನು ಮಾಡ್ತಾರೆ, ಅದೇ ವಯಸ್ಸಿನ ಇನ್ನೊಬ್ಬ ರಾಮಯ್ಯನನ್ನು ಸೃಷ್ಟಿ ಮಾಡಿ ಆ ರಾಮಯ್ಯನೇ ಬಂದು ಕ್ರಯಪತ್ರ ಮಾಡಿಕೊಟ್ಟಂಗೆ ಮಾಡ್ಕೊಂಡು ಬಿಟ್ಟಿರ್ತಾರೆ. ಅದೇ ವಯಸ್ಸು, ಅದೇ ಥರದ್ದು ಒಂದು ಪಾಣಿನ ರೆಡಿ ಮಾಡಿಸಿ ಆ ರೀತಿಯಾಗಿ ಒಂದು ನಕಲು ಸೃಷ್ಟಿ ಮಾಡಿ ನಾನೇ ರಾಮಯ್ಯ ಅಂತ ಹೇಳಿ ಬಂದು ಮಾಡಿಬಿಟ್ಟಿರ್ತಾರೆ. ಈ ರೀತಿಯಾಗಿಯೂ ಕೂಡ ಸಾಕಷ್ಟು ದಾಖಲೆಗಳನ್ನು ನಾನು ನೋಡಿದ್ದೇನೆ. ಫೇಕ್ ಸೈನ್ಗಳನ್ನು ಮಾಡೋದನ್ನು ನೋಡಿದ್ದೇನೆ. ಆ ಒರಿಜಿನಲ್ಲು ಮಾಲೀಕರು ಭೂಮಿನಲ್ಲೇ ಇರ್ತಾರೆ, ಸ್ವಾಧೀನದಲ್ಲಿರ್ತಾರೆ, ಕಬ್ಜೆನಲ್ಲಿರ್ತಾರೆ. ಆದರೆ ಪೇಪರ್ಗಳಲ್ಲಿ ಬೇರೆ ಇನ್ಯಾರ್ದೋ ಹೆಸರುಗಳು ಬರ್ತಾ ಇರುತ್ತೆ, ಅದು ಇವ್ರ ಗಮನಕ್ಕೆ ಬಂದಿರೋದಿಲ್ಲ. ಎಷ್ಟೋ ರೈತರು ನೋಡ್ಕೊಳ್ಳೋದೇ ಇಲ್ಲ. ಬೆಳಗ್ಗೆ ಎದ್ದು ಪಾಪ ಅವ್ರ ಪಾಡಿಗೆ ನಾನಾಯಿತು, ಭೂಮಿ ಆಯಿತು, ಭೂಮಿ ತಾಯಿ ಸೇವೆ ಆಯಿತು ಅಂತೇಳಿ ಜೀವನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅವರು ಡಾಕ್ಯುಮೆಂಟ್ಗಳನ್ನ ಚೆಕ್ ಮಾಡ್ಕೊಳ್ಳೋದೇ ಇಲ್ಲ. ಏನಾದರೂ ಮಾರಾಟ ಮಾಡುವಂತಹ ಸಂದರ್ಭ ಬಂದಾಗ ಮಾತ್ರ ಅವರು ನೋಡ್ತಾರೆ. ಆದರೆ ಇಲ್ಲಿ ಕೆಲವೊಮ್ಮೆ ಏನಾಗುತ್ತೆ, ಇವ್ರು ಸ್ವಾಧೀನದಲ್ಲಿ ಇರ್ತಾರೆ, ಆದರೆ ಪತ್ರಗಳು ಇನ್ಯಾರೋ ಹೆಸರುಗಳಿಗೆ ಬದಲಾವಣೆಗಳಾಗ್ಬಿಟ್ಟಿರ್ತವೆ. ಕೆಲವೊಮ್ಮೆ ಈ ಥರದ್ದು ನೋಡಿದ್ದೇನೆ. ತಾತನ ಹೆಸರು, ಮಗನ ಹೆಸರು, ಮೊಮ್ಮಗನ ಹೆಸರು ಈ ರೀತಿಯಾಗಿ, ಅಥವಾ ತಾತನ ಹೆಸರು ಒಂದೇ ಇರೋವಂಥದ್ದು, ತಾತನ ಹೆಸರು, ಮೊಮ್ಮಗನ ಹೆಸರು ಒಂದೇ ಇರೋವಂಥದ್ದು. ಆ ತಾತನ ಹೆಸರಲ್ಲಿ ಬೇರೆ ಇನ್ಯಾರೋ ಮಾಡಿಬಿಟ್ಟಿರ್ತಾರೆ, ಅಥವಾ ಮೊಮ್ಮಗನ ಹೆಸರಲ್ಲಿ ಇನ್ಯಾರೋ ಸೈನ್ ಮಾಡಿರ್ತಾರೆ, ಅವರೇ ಮಾಡ್ದಂಗೆ. ಈ ರೀತಿಯಾದಂತಹ ಗೊಂದಲಗಳು ಇರುತ್ತೆ. ಕೆಲವೊಮ್ಮೆ ಎರಡೆರಡು ಹೆಸರುಗಳು ಇದ್ದಾಗ ಅಲ್ಲಿ ಈ ರೀತಿಯಾದಂತಹ ಗೊಂದಲಗಳು ಸೃಷ್ಟಿಯಾಗುತ್ತೆ. ಈ ರೀತಿಯಾದಂತಹ ಒಂದು ಗೊಂದಲಗಳು ಬಂದಾಗ ಏನು ಮಾಡಬೇಕು ಅಂತ ಹೇಳಿದ್ರೆ, ನೀವು ಈ ಒಂದು ಡಾಕ್ಯುಮೆಂಟು, ನಕಲಿ ದಾಖಲೆ, ಈ ದಸ್ತಾವೇಜು, ಈ ದಾಖಲೆಗಳು ಸೃಷ್ಟಿ ಮಾಡಿರೋದು ಇದು ಫೇಕ್ ಇದೆ, ಇದು ಅಂಟ್ರೂ, ಇದು ಸತ್ಯ ಅಲ್ಲ, ಇದು ಒರಿಜಿನಲ್ ಅಲ್ಲ, ಇದು ಇಲ್ಲಿ ಮಾಡಿರುವಂಥವ್ರು ಒರಿಜಿನಲ್ ವ್ಯಕ್ತಿಯೇ ಅಲ್ಲ, ಅವ್ರು ಹಿಂಗೆ ಸಹಿನೇ ಮಾಡ್ತಾ ಇರಲಿಲ್ಲ,
ಕೆಲವೊಮ್ಮೆ ಕನ್ನಡದಲ್ಲಿ ಮಾಡೋರ್ದು ಕೆಲವು ಇಂಗ್ಲೀಷ್ ಮಾಡಿಬಿಟ್ಟಿರ್ತಾರೆ. ಕೆಲವೊಂದು ದಾಖಲೆಗಳಲ್ಲಿ ನೋಡಿ ನಮ್ಮ ತಾತ ಅವರು ಈ ರೀತಿಯಾಗಿ ಮಾಡ್ತಾಯಿದ್ರು, ಇದು ಅವ್ರ ಸಹಿನೇ ಅಲ್ಲ. ನಮ್ಮ ತಾತ ಅವ್ರು ಹೆಬ್ಬೆಟ್ಟಾಗ್ತಾಯಿದ್ರು, ಅವ್ರ ಸಹಿನೇ ಅಲ್ಲ ಇದು. ಮತ್ತು ಅವ್ರು ಕನ್ನಡದಲ್ಲಿ ಮಾಡ್ತಾಯಿದ್ರು, ಇದು ಇಂಗ್ಲೀಷ್ನಲ್ಲಿ ಇದೆ ಸೈನು. ಈ ರೀತಿಯಾಗಿ ಹಲವಾರು ಕಕ್ಷಿದಾರರು ಬಂದಿರೋದು ಉಂಟು ನನ್ನ ಕಚೇರಿಗೆ. ಸೊ ಇಂತಹ ಸಂದರ್ಭಗಳಲ್ಲಿ ನೀವು ಆ ಒಂದು ದಾಖಲೆಗಳು ಎಲ್ಲ ನಕಲಿ, ಅದು ಸೃಷ್ಟಿ ಮಾಡಿರೋದು, ಅದು ಫೇಕ್ ಡಾಕ್ಯುಮೆಂಟು ಮತ್ತು ಫೇಕ್ ವ್ಯಕ್ತಿ ಮಾಡಿದ್ದಾರೆ, ಅದು ನಾವು ಒರಿಜಿನಲ್ ವ್ಯಕ್ತಿ ಅಂತ ಯಾರು ಹೇಳ್ತಾ ಇದ್ದೀವಿ ಆ ವ್ಯಕ್ತಿ ಮಾಡಿರೋದೇ ಅಲ್ಲ ಅಂತ ಹೇಳಿ ರುಜುವಾತು ಮಾಡುವಂತಹ ಜವಾಬ್ದಾರಿ ಆರೋಪ ಮಾಡುವವರ ಮೇಲೆ ಇದ್ದೇ ಇರುತ್ತೆ. ಅದಕ್ಕೆ ಇವರು ಡಿಕ್ಲರೇಷನ್ ಸೂಟುಗಳನ್ನು ಹಾಕಿಕೊಂಡು ಈ ವ್ಯಕ್ತಿ ಇಂಥವರು, ಅವ್ರ ಸಹಿ ಇಂಥದ್ದು, ಇದು ನಕಲಿ ಇದೆ ಅಂತೇಳಿ ನೀವು ಪ್ರೂವ್ ಮಾಡಿದ ಮೇಲೆ ಘೋಷಣೆಯನ್ನು ಕೋರ್ಟು ಮಾಡಿಕೊಡುತ್ತೆ ಹಾಗೂ ಡಿಕ್ಲರೇಷನ್ನು ಮಾಡುತ್ತೆ. ಸೊ ನೀವು ಅಲ್ಲಿಯವರೆಗೂ ಕೂಡ ಸಮಾಧಾನದಿಂದ ನೀವು ಏನು ಆರೋಪಗಳನ್ನು ಮಾಡ್ತಾ ಇದ್ದೀರಾ, ನಿಮಗೇನು ಅನ್ಯಾಯ ಆಗಿದೆ, ಅದಕ್ಕೆ ಸಂಬಂಧಪಟ್ಟಂಥ ಸೂಕ್ತವಾದಂತಹ ದಾಖಲೆಗಳನ್ನು ನುರಿತ ವಕೀಲರ ಬಳಿ ತೆಗೆದುಕೊಂಡು ಹೋಗಿ ನೀವು ಅದಕ್ಕೆ ಸೂಕ್ತವಾದಂತಹ ಮೊಕದ್ದಮೆಯನ್ನು ದಾಖಲಿಸಿ ನೀವು ನಿಮ್ಮ ನ್ಯಾಯವನ್ನು ಪಡೆದುಕೊಳ್ಳಬಹುದಾಗಿದೆ. ಏನೋ ಆಗೋಗ್ಬಿಟ್ಟಿದೆಯಲ್ಲ, ಮಾಡಿಬಿಟ್ಟಿದ್ದಾರೆ, ಎಷ್ಟೋ ವರ್ಷ ಆಗೋಗಿದೆ, ಪೊಸಿಷನಲ್ಲಿದ್ದಾರೆ, ಇದನ್ನು ನಾವು ಹೆಂಗಪ್ಪ ಕೇಳೋದು? ಈಗ ಕೇಳೋಕ್ಕೆ ಬರುತ್ತಾ? ಲಿಮಿಟೇಷನ್ ಬರೋಲ್ಲ. ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರೆ, ಈಗ ಹಾಕಕ್ಕೆ ಬರೋದಿಲ್ಲ, ಟೈಮ್ ಆಗಿಬಿಟ್ಟಿದೆ, ಕಾಲಾವಧಿ ಮೀರೋಗ್ಬಿಟ್ಟಿದೆ, ಟೈಮ್ ಲಿಮಿಟೇಷನ್ ಬಾರಾಗಿದೆ, ಹಿಂಗೆಲ್ಲ ಹೇಳ್ತಾರಲ್ಲ ಅಂತ. ಖಂಡಿತ ಇಲ್ಲ. ಯಾವುದು ಕಾನ್ಕೋಟೆಡ್ಡು, ಫ್ಯಾಬ್ರಿಕೇಟೆಡ್ಡು, ಕ್ರಿಯೇಟೆಡ್ಡು, ನಕಲಿ ದಾಖಲೆನೋ ಸುಳ್ಳು ದಾಖಲೆನ ಸೃಷ್ಟಿ ಮಾಡಿರೋ ದಾಖಲೆಗಳು ಆಗಿದ್ದರೆ, ಫೋರ್ಜರಿ ಮಾಡಿ ಮೋಸ ಮಾಡಿರ್ತಕ್ಕಂಥ ದಾಖಲೆಗಳಾಗಿದ್ದರೆ ಅದಕ್ಕೆ ಯಾವ ಟೈಮ್ ಲಿಮಿಟೇಷನ್ನು ಇಲ್ಲ. ನೀವು ಕೇಸನ್ನು ಫೈಲ್ ಮಾಡಿ ನಿಮಗೆ ಆದಂಥ ಅನ್ಯಾಯಕ್ಕೆ ನ್ಯಾಯವನ್ನು ಪಡೆಯಬಹುದು ಎಂಬುವಂತಹ ಮಾಹಿತಿಯನ್ನು ಇಲ್ಲಿ ಹೇಳುವ ಮುಖಾಂತರ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದೇ ಆದಲ್ಲಿ ಈ ವಿಚಾರ ಲೈಕ್ ಕೊಡಿ, ಶೇರ್ ಮಾಡಿ, ಕಾಮೆಂಟ್ ಕೂಡ ಮಾಡೋದನ್ನು ಮರೆಯಬೇಡಿ ಅಂತ ಹೇಳ್ತಾ ಇವತ್ತು ಈ ವೇಳೆ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.